ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬೇಸಿಗೆಗಾಲ ಇರೋದ್ರಿಂದ ಎಲ್ಲರೂ ಟ್ಯಾನ್ ಆಗ್ತಾ ಇದೀವಿ. ಸೊ ನಾನು ನಿಮ್ಗೆ ಈ ವಿಡಿಯೋಲಿ ಈಸಿ ಸನ್ ಟ್ಯಾನ್ ರಿಮೂವಲ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ. ನೀವು ಇದನ್ನ ಮನೇಲೆ ಮಾಡಬಹುದು. ಈ ವಿಡಿಯೋಲಿ ನಾನು ನಿಮ್ಗೆ ಫೇಸ್ ಟ್ಯಾನ್ ಮತ್ತೆ ಬಾಡಿ ಟ್ಯಾನ್ ಹೇಗ್ ರಿಮೂವ್ ಮಾಡೋದು ಅಂತ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಟ್ಯಾನ್ ಆಗ್ಬಾರ್ದು ಅಂತ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಫೇಸ್ ಟ್ಯಾನ್, ನಿಮ್ ಫೇಸ್ ಟ್ಯಾನ್ ಆಗಿದ್ರೆ ಅದನ್ನ ಹೇಗ್ ರಿಮೂವ್ ಮಾಡಬಹುದು ಅಂದ್ರೆ, ನಿಮ್ ಸ್ಕಿನ್ ಅಕಸ್ಮಾತ್ ಸೆನ್ಸಿಟಿವ್ ಆಗಿದೆ. ನನ್ ಸ್ಕಿನ್ ಅಂತೂ ತುಂಬಾ ಸೆನ್ಸಿಟಿವ್ ಆಗಿದೆ, ಸೊ ನಾನು ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಕ್ ಆಗಲ್ಲ. ಅಂಡ್ ನಾನು ಪಾರ್ಲರ್ಗೆ ಹೋಗ್ಬಿಟ್ಟು ಟ್ಯಾನ್ ರಿಮೂವಲ್ ಮಾಡಿಸೋದೆಲ್ಲ ತುಂಬಾನೇ ಕಮ್ಮಿ. ಏನಾದ್ರೂ ತುಂಬಾ ದೊಡ್ಡ ಇವೆಂಟ್ ಇದ್ರೆ ಬರೀ ಬಾಡಿ ಟ್ಯಾನ್ ಮಾತ್ರ ರಿಮೂವ್ ಮಾಡ್ತೀನಿ. ನಾನು ಫೇಸ್ ಟಚ್ ಮಾಡ್ಸಕ್ಕೆ ಹೋಗಲ್ಲ, ಯಾಕಂದ್ರೆ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇದೆ, ನಂಗೆ ತುಂಬಾ ಭಯ ಇದೆ ಅದ್ರ ಬಗ್ಗೆ. ಸೊ ಫಸ್ಟ್ ಸೇಫೆಸ್ಟ್ ಮೆಥಡ್ ನಿಮ್ ಫೇಸ್ ಟ್ಯಾನ್ ರಿಮೂವ್ ಮಾಡಕ್ಕೆ ನಾನ್ ಯೂಸ್ ಮಾಡೋದು ಯಾವ್ದು ಅಂದ್ರೆ ಹನಿ. ನೀವು ಪ್ರತಿ ರಾತ್ರಿ ಮಲ್ಕೊಳ್ಳೋ ಮುಂಚೆ ನಿಮ್ ಫೇಸ್ ವಾಶ್ ಎಲ್ಲ ಆದ್ಮೇಲೆ ಒಂದ್ ಪ್ಲೇಟ್ ಅಥವಾ ಬೌಲ್ ಅಲ್ಲಿ ಹನಿನ ತಗೊಳ್ಳಿ. ಹನಿನ ನಿಮ್ ಫೇಸ್ ಮೇಲೆ ಈವನ್ ಆಗಿ ಅಪ್ಲೈ ಮಾಡಿ. ಹನಿ ಬೆನಿಫಿಟ್ಸ್ ಅಂತೂ ತುಂಬಾನೇ ಇದೆ. ಸನ್ ಬರ್ನ್ ಆಗಿದ್ರೆ ಕಮ್ಮಿ ಆಗುತ್ತೆ. ನಿಮ್ ಫೇಸ್ ಮೇಲೆ ತುಂಬಾ ಪಿಂಪಲ್ಸ್, ಆಕ್ನೆ ಇದ್ರೆ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇದೆ. ಪೋರ್ಸ್ ನ ಕ್ಲೀನ್ ಮಾಡುತ್ತೆ. ಮತ್ತೆ ತುಂಬಾ ಮುಖ್ಯವಾಗಿ ನಿಮ್ಗೆ ಏನಾದ್ರೂ ಪಿಂಪಲ್ದು ಮಾರ್ಕ್ಸ್ ಇದ್ರೆ, ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದ್ರೆ, ಎಷ್ಟೊಂದ್ ಜನಕ್ಕೆ ಲಿಪ್ಸ್ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿ ಪಿಗ್ಮೆಂಟೇಷನ್ ಇರುತ್ತೆ. ಸೊ ಹನಿ ಅಪ್ಲೈ ಮಾಡಿದ್ರೆ ಇದೆಲ್ಲಾನು ಲೈಟ್ ಆಗುತ್ತೆ. ಅಪ್ಲೈ ಮಾಡಾದ್ಮೇಲೆ 10 ಮಿನಿಟ್ಸ್ ಹಾಗೆ ಬಿಡಿ. ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದು ತುಂಬಾ ಸೇಫ್ ಮೆಥಡ್ ಆಗಿರೋದ್ರಿಂದ ನೀವು ಇದನ್ನ ಪ್ರತಿ ರಾತ್ರಿ ಫಾಲೋ ಮಾಡಬಹುದು. ಫೇಸ್ ವಾಶ್ ಮಾಡಿ ಮಾಯಿಶ್ಚರೈಸರ್ ಹಾಕೊಂಡು ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ನಿಮ್ ಸ್ಕಿನ್ ಮೇಲೆ ಒಂದು ಗ್ಲೋ ತರ ಕಾಣುತ್ತೆ. ಇದನ್ನ ನೀವು 1 ವೀಕ್ ಕಂಟಿನ್ಯೂಸ್ಲಿ ಫಾಲೋ ಮಾಡಿದ್ರೆ ನಿಮ್ ಟ್ಯಾನ್ ಹೋಗ್ಬಿಡುತ್ತೆ ಗೈಸ್. ಇದು ಸೆನ್ಸಿಟಿವ್ ಸ್ಕಿನ್ಗೆ. ಅಕಸ್ಮಾತ್ ನಿಮ್ ಸ್ಕಿನ್ ನಾರ್ಮಲ್ ಅಥವಾ ಆಯಿಲಿ ಇದ್ರೆ ಈ ಸೆಕೆಂಡ್ ರೆಸಿಪಿನ ನೀವು ಯೂಸ್ ಮಾಡಬಹುದು. ಒಂದ್ ಪ್ಲೇಟ್ ಅಥವಾ ಬೌಲ್ ಅಲ್ಲಿ ಕಡಲೆ ಹಿಟ್ಟು ತಗೊಳ್ಳಿ. ಅದಕ್ಕೆ ನೀವು ಕರ್ಡ್ಸ್ ಹಾಕಿ, ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ ಫೇಸ್ ವಾಶ್ ಮಾಡಾದ್ಮೇಲೆ ಈ ಪೇಸ್ಟ್ ನ ನೀವು ನಿಮ್ ಫೇಸ್ ಮೇಲೆ ಈವನ್ ಆಗಿ ಅಪ್ಲೈ ಮಾಡಿ. ನಿಮ್ ಸ್ಕಿನ್ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಯೂಸ್ ಮಾಡಾದ್ಮೇಲೆ ಮಾಯಿಶ್ಚರೈಸರ್ ಯೂಸ್ ಮಾಡೋದನ್ನ ಮರಿಬೇಡಿ. ಫೇಸ್ ಮೇಲೆ ಅಪ್ಲೈ ಮಾಡಾದ್ಮೇಲೆ ನೀವು ಅದೇ ಪೇಸ್ಟ್ ನ ನಿಮ್ ಬಾಡಿಗೂ ಯೂಸ್ ಮಾಡಬಹುದು. ಬಟ್ ಡಿಫ್ರೆನ್ಸ್ ಏನಂದ್ರೆ, ನೀವು ಬಾಡಿ ಮೇಲೆ ಯೂಸ್ ಮಾಡಿದಾಗ ಅದನ್ನ ಚೆನ್ನಾಗಿ ರಬ್ ಮಾಡಿ ಫೇಸ್ ಮೇಲೆ ಬರೀ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಇದು ನೀವು ವಾರಕ್ಕೆ ಒಂದ್ಸತಿ ಮಾಡ್ಬೋದು. ಟ್ಯಾನ್ ಬೇಗನೆ ಹೋಗುತ್ತೆ. ನೀವು ಇದು ಡೈಲಿ ಮಾಡ್ಬೇಕಂತ ಇದ್ರೆ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ವೀಕ್ಲಿ ಒನ್ ಸಜೆಸ್ಟ್ ಮಾಡ್ತಾ ಇರೋದು. ನೀವು ಇದನ್ನ ಫುಲ್ ಬಾಡಿಗಾದ್ರೂ ಯೂಸ್ ಮಾಡ್ಬೋದು ಅಥವಾ ಬರೀ ಟ್ಯಾನ್ ಆಗಿರೋ ಭಾಗಕ್ಕೆ ಮಾತ್ರ ಯೂಸ್ ಮಾಡ್ಬೋದು. ಅಪ್ಲೈ ಮಾಡಾದ್ಮೇಲೆ 10 ಮಿನಿಟ್ಸ್ ಹಾಗೆ ಡ್ರೈ ಆಗಕ್ ಬಿಡಿ. ಅದಾದ್ಮೇಲೆ ವಾಶ್ ಮಾಡಿ. ನೀವು ನೋಡ್ಬೋದು ಈ ರೆಸಿಪಿ ತುಂಬಾನೇ ಈಸಿ ಇದೆ, ತುಂಬಾ ಬೇಗನೂ ಕೆಲಸ ಮಾಡುತ್ತೆ. ನೀವು ಡೈಲಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸ್ಕಿನ್ ಇದರಿಂದ ತುಂಬಾನೇ ಡ್ರೈ ಆಗುತ್ತೆ. ಇದು ಆಯಿಲಿ ಸ್ಕಿನ್ ಇದ್ರೇನೆ ಯೂಸ್ ಮಾಡಿ. ವೀಕ್ಲಿ ಒನ್ಸ್ ಇದನ್ನ ಮಾಡಿ. ಬಟ್ ಯು ಕ್ಯಾನ್ ಸಿ ಕ್ರೇಜಿ ಗ್ಲೋ. ಅಕಸ್ಮಾತ್ ನಿಮ್ ಸ್ಕಿನ್ ಇನ್ನ ಬೆಟರ್ ಆಗಿದೆ, ಅಷ್ಟೊಂದೇನ್ ಡ್ರೈ ಆಗ್ತಾ ಇಲ್ಲ ಅಂತ ಅನ್ಸ್ತಾ ಇದ್ರೆ ನೀವು ಇದನ್ನ ಆಲ್ಟರ್ನೇಟ್ ಡೇಸ್ ಮಾಡಬಹುದು, ಟ್ಯಾನ್ ಕಂಪ್ಲೀಟ್ಲಿ ಹೋಗೋವರೆಗೂ. ಮೂರನೇ ಟ್ಯಾನ್ ರಿಮೂವಲ್ ರೆಸಿಪಿ ಏನಂದ್ರೆ, ನೀವು ರೈಸ್ ವಾಟರ್ ನ ಯೂಸ್ ಮಾಡಬಹುದು. ನೀವು ಬೇಕಂದ್ರೆ ಡೈಲಿ ಬೇಸಿಸ್ ಅಲ್ಲೂ ರೈಸ್ ವಾಟರ್ ನ ಯೂಸ್ ಮಾಡಬಹುದು. ನಾನು ಕೊರಿಯನ್ ಗ್ಲಾಸ್ ಸ್ಕಿನ್ ರೂಟೀನ್ ಅಲ್ಲಿ ಹೇಳಿದಾಗ ಇದ್ರ ಬಗ್ಗೆ ಮಾತಾಡಿದ್ದೀನಿ ಡೆಪ್ತ್ ಆಗಿ, ರೈಸ್ ವಾಟರ್ ನ ಹೇಗೆ ಯೂಸ್ ಮಾಡೋದು ಅಂತ. ಇಫ್ ನಾಟ್, ನೀವು ಅಕ್ಕಿ ತಗೊಳ್ಳಿ, ಅಕ್ಕಿದು ಪೌಡರ್ ಮಾಡಿ. ಆ ಪೌಡರ್ಗೆ ನೀವು ಬೇಕಂದ್ರೆ ರೋಸ್ ವಾಟರ್ ಹಾಕೋಬಹುದು. ಐ ಆಮ್ ಅಲರ್ಜಿಕ್ ಟು ರೋಸ್ ವಾಟರ್, ಸೊ ನಾನು ಬರೀ ನೀರ್ ಯೂಸ್ ಮಾಡ್ತೀನಿ ಅಥವಾ ಟೋನರ್ ಯೂಸ್ ಮಾಡಬಹುದು. ಸೊ ರೋಸ್ ವಾಟರ್ ಹಾಕೊಳ್ಳಿ ಅಥವಾ ನೀರ್ ಹಾಕೊಳ್ಳಿ ಅಥವಾ ಟೋನರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ ಫೇಸ್ ಕ್ಲೀನ್ ಆಗಿ ವಾಶ್ ಮಾಡಿ ಆದ್ಮೇಲೆ ಆ ಪೇಸ್ಟ್ ನ ತಗೊಂಡು ನೀವು ನಿಮ್ ಫೇಸ್ ಮೇಲೆ ಅಪ್ಲೈ ಮಾಡಿ ಜಸ್ಟ್ ವೇಟ್ ಫಾರ್ 10 ಮಿನಿಟ್ಸ್. ಅದಾದ್ಮೇಲೆ ಫೇಸ್ ನ ವಾಶ್ ಮಾಡಿ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಈಗ ಬಾಡಿ ಟ್ಯಾನ್ ರಿಮೂವಲ್ ಬಗ್ಗೆ ಮಾತಾಡೋಣ. ಸೊ ಬಾಡಿ ಟ್ಯಾನ್ಗೆ ನಾನು ಇದು ಹೇಳ್ದೆ ಅಲ್ಲ, ಕಡಲೆ ಹಿಟ್ಟು ಮತ್ತೆ ಮೊಸರು ಮತ್ತೆ ಹಲ್ದಿ, ನೀವು ಅದನ್ನ ಬಾಡಿಗೂ ಯೂಸ್ ಮಾಡಬಹುದು ವೀಕ್ಲಿ ಒನ್ಸ್. ನಿಮ್ ಬಾಡಿಗೆ ಹಾಕಿ ಚೆನ್ನಾಗಿ ರಬ್ ಮಾಡಿ. ಅದ್ ರಬ್ ಮಾಡೋದ್ರಿಂದ ನಿಮ್ ಅಪ್ಪರ್ ಲೇಯರ್ ಏನಿರುತ್ತೆ, ಟ್ಯಾನ್ ಆಗಿರೋ ಲೇಯರ್ ಎಲ್ಲ ಬಂದ್ಬಿಡುತ್ತೆ. ಅದನ್ನ ಅಪ್ಲೈ ಮಾಡಿ ರಬ್ ಮಾಡಿ ಹಾಗೆ ಬಿಡಿ, ಒಂದ್ 10 ಮಿನಿಟ್ಸ್ ಬಿಡಿ. ಆಮೇಲೆ ಸ್ನಾನ ಮಾಡಕ್ ಹೋಗಿ. ಸ್ನಾನ ಮಾಡಾದ್ಮೇಲೆ ಅಗೇನ್ ಮಾಯಿಶ್ಚರೈಸ್ ಮಾಡಿ. ಅಂಡ್ ಡೇ ಟೈಮ್ ಇರೋದ್ರಿಂದ ಬಾಡಿ ಮೇಲೆ ಸನ್ಸ್ಕ್ರೀನ್ ಕೂಡ ಹಾಕಿ. ನೆಕ್ಸ್ಟ್ ಹ್ಯಾಕ್ ಏನಂದ್ರೆ ಓಟ್ ಸ್ಕ್ರಬ್. ನಾನ್ ಯೂಸ್ ಮಾಡೋದು ಓಟ್ ಸ್ಕ್ರಬ್. ನನ್ನ ಬಾಡಿ ಸ್ಕಿನ್ ಡ್ರೈ ಇರೋದ್ರಿಂದ ನಾನು ಇದು ಹಲ್ದಿ ಮತ್ತೆ ಕಡಲೆ ಹಿಟ್ಟದು ಪ್ಯಾಕ್ ಯೂಸ್ ಮಾಡ್ತಾ ಇಲ್ಲ. ಮುಂಚೆ ಮಾಡ್ತದೆ, ಅವಾಗ ನಂಗೆ ಗೊತ್ತಿರ್ಲಿಲ್ಲ. ನೀವು ತುಂಬಾ ಮುಖ್ಯವಾಗಿ ಏನ್ ತಿಳ್ಕೊಬೇಕಂದ್ರೆ, ನಿಮ್ ಬಾಡಿ ಟೈಪ್ ಯಾವ್ದು, ಸ್ಕಿನ್ ಟೈಪ್ ಯಾವ್ದು, ಇದೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಓಟ್ ಸ್ಕ್ರಬ್ ಏನಂದ್ರೆ, ಒಂದ್ ಮಿಕ್ಸಿಯಲ್ಲಿ ಯಾವ್ದೇ ಚೆನ್ನಾಗಿರೋ ಒಳ್ಳೆ ಬ್ರ್ಯಾಂಡ್ ಓಟ್ಸ್ ತಗೊಳ್ಳಿ, ಬಟ್ ಪ್ಲೇನ್ ಓಟ್ಸ್ ತಗೊಳ್ಳಿ. ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಒಂದು ಪೌಡರ್ ತರ ಸಿಗುತ್ತೆ. ಅದನ್ನ ನೀವು ಒಂದ್ ಬಾಕ್ಸ್ ಅಲ್ಲಿ ಹಾಕೊಂಡು 1 ವೀಕ್ ವರೆಗೂ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬಹುದು. ಇದನ್ನ ಯೂಸ್ ಮಾಡೋದು ಹೇಗೆ ಅಂದ್ರೆ, ಈ ಓಟ್ಸ್ ಪೌಡರ್ ನ ಒಂದ್ ಪ್ಲೇಟ್ ಅಥವಾ ಒಂದ್ ಬೌಲ್ ಅಲ್ಲಿ ತಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದ್ ಪೇಸ್ಟ್
ಪೇಸ್ಟ್ ಮಾಡ್ಕೊಳ್ಳಿ. ಸ್ನಾನ ಮಾಡ್ಬೇಕಾದ್ರೆ ನೀವು ಈ ಪೇಸ್ಟ್ ನ ತಗೊಂಡು ಫುಲ್ ಬಾಡಿ ಮೇಲೆ ಸ್ಕ್ರಬ್ ಮಾಡ್ಕೋಬಹುದು ಅಥವಾ ಬರೀ ಟ್ಯಾನ್ ಆಗಿರೋ ಪಾರ್ಟ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡಬಹುದು. ಅದಾದ್ಮೇಲೆ ನೀವು ವಾಶ್ ಮಾಡ್ಕೊಳ್ಳಿ ಅಂಡ್ ಯು ಕ್ಯಾನ್ ಸಿ ದ ರಿಸಲ್ಟ್ಸ್. ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ನಿಮ್ ಬಾಡಿ ಸ್ಕಿನ್ ನ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ. ಓಟ್ಸ್ ಒಂದು ಆಯಿಲ್ ತರ ಸೆಕ್ರೀಟ್ ಮಾಡುತ್ತೆ ಆಯ್ತಾ. ಸೊ ನಿಮ್ ಸ್ಕಿನ್ ಡ್ರೈ ಇದ್ರೆ ಇದು ಮಾತ್ರ ಸಖತ್ತಾಗಿ ಹೆಲ್ಪ್ ಆಗುತ್ತೆ. ಇದು ವೀಕ್ಲಿ ಒನ್ಸ್ ಮಾಡ್ಬೋದು, ಆಲ್ಟರ್ನೇಟ್ ಡೇಸ್ ಮಾಡ್ಬೋದು ಅಥವಾ ಒನ್ಸ್ ಇನ್ 3 days ಮಾಡ್ಬೋದು. ಡೈಲಿ ಮಾಡಕ್ ನಾನ್ ರೆಕಮೆಂಡ್ ಮಾಡಲ್ಲ ಯೂಶಲಿ ಯಾರಿಗೂ. ಅದು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಗೊತ್ತಿರಲ್ಲ ಅಲ್ಲ ಹೇಗ್ ರಿಯಾಕ್ಟ್ ಆಗುತ್ತೆ. ನಿಮ್ ಬಾಡಿ ತುಂಬಾ ಸೆನ್ಸಿಟಿವ್ ಆಗಿದೆ, ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿದೆ. ಸೊ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು ಇಟ್ಸ್ ಕಂಪ್ಲೀಟ್ಲಿ ಸೇಫ್. ಸೊ ಈ ಓಟ್ಸ್ ಸ್ಕ್ರಬ್ ನ ನೀವು ಯೂಸ್ ಮಾಡಿ ನಿಮ್ ಸ್ಕಿನ್ ಬಾಡಿ ಮೇಲೆ ಕೂಡ ಗ್ಲೋ ಸಿಗುತ್ತೆ. ಇನ್ನೊಂದು ಈಸಿ ಹ್ಯಾಕ್ ಏನಂದ್ರೆ ಟೊಮೆಟೊ. ಮನೇಲಿ ಟೊಮೆಟೊ ಇದ್ರೆ ಅದನ್ನ ತಗೊಂಡು ಹಾಫ್ ಕಟ್ ಮಾಡಿ ಆ ಸ್ಲೈಸ್ ನ ತಗೊಂಡು ನಿಮ್ ಬಾಡಿ ಮೇಲೆ ಸ್ಕ್ರಬ್ ಮಾಡಬಹುದು. ಇದು ವೀಕ್ಲಿ ಒನ್ಸ್, ಸ್ಪೆಷಲಿ ಇಲ್ಲಿ ಮತ್ತೆ ಮಂಡಿ ಮತ್ತೆ ಫೂಟ್ ಮೇಲೆ ನೀವು ತಗೊಂಡು ಅದನ್ನ ಸ್ಕ್ರಬ್ ಮಾಡಬಹುದು. ಸ್ಕ್ರಬ್ ಮಾಡಿ ಹಾಗೆ 10-15 minutes ಬಿಡಿ ಅಂಡ್ ದೆನ್ ಹೋಗಿ ವಾಶ್ ಮಾಡಿ. ನಾನು ಮುಂಚೆ ಚಿಕ್ಕವಳಿರುವಾಗ ನಂಗೆ ಗೊತ್ತಿರ್ಲಿಲ್ಲ. ಆಗ ನಾನು ನಿಂಬೆ ಹಣ್ಣು ತಗೊಂಡ್ ಮಾಡ್ತಾ ಇದ್ದೆ. ಲೈಮ್ ತಗೊಂಡು ಕಟ್ ಮಾಡ್ಬಿಟ್ಟು ಚೆನ್ನಾಗಿ ಉಜ್ತಾ ಇದೆ. ಉರಿತಾ ಇತ್ತು, ಎಲ್ಲ ಕಡೆ ಉರಿತಾ ಇತ್ತು. ಆದ್ರೂ ಟ್ಯಾನ್ ಹೋಗುತ್ತೆ ಅಂತ ಉಜ್ತಾ ಇದೆ. ಬಟ್ ದ ಥಿಂಗ್ ಇಸ್, ಇವಾಗ ನನಗೆ ಗೊತ್ತಾಗಿರೋದು ಏನಂದ್ರೆ ನಿಂಬೆ ಹಣ್ಣು ಸ್ವಲ್ಪ ಜಾಸ್ತಿ ಅಸಿಡಿಕ್, pH ಜಾಸ್ತಿ ಇದೆ, ಜಾಸ್ತಿ ಅಸಿಡಿಕ್ ಆಗಿದೆ. ಅದರಿಂದ ಅದು ನಿಮ್ ಸ್ಕಿನ್ ಡ್ಯಾಮೇಜ್ ಕೂಡ ಆಗ್ಬೋದು. ನಿಂಬೆ ಹಣ್ಣ ಕಂಪೇರ್ ಮಾಡಿದ್ರೆ ಟೊಮೆಟೊ pH ಕಮ್ಮಿ ಇದೆ. ಸೊ ಯು ಕ್ಯಾನ್ ಯೂಸ್ ಟೊಮೆಟೊ ಇನ್ಸ್ಟೆಡ್ ಆಫ್ ಲೈಮ್. ಬಟ್ ಅಗೇನ್ ಈ ಹ್ಯಾಕ್ ಕೂಡ ವರ್ಕ್ ನನಗೆ ಎಫೆಕ್ಟ್ಲಿ ವರ್ಕ್ ಆಗೋದೇನಂದ್ರೆ ಓಟ್ಸ್ ಮತ್ತೆ ಕಡಲೆ ಹಿಟ್ಟು, ಮೊಸರು ಮತ್ತೆ ಹಲ್ದಿ ಪ್ಯಾಕ್. ಸೊ ಇದು ಸಿಂಪಲ್ ಹೋಮ್ ರೆಸಿಪಿ. ಮನೇಲೆ ನೀವು ಇದನ್ನೆಲ್ಲ ಮಾಡಬಹುದು, ಮನೇಲೆ ಯೂಸ್ ಮಾಡಬಹುದು. ಜಾಸ್ತಿ ಎಕ್ಸ್ಪೆನ್ಸಿವ್ ಆಗೂ ಇಲ್ಲ ಅಂಡ್ ತುಂಬಾ ಎಫೆಕ್ಟಿವ್ ಆಗಿದೆ. ನೀವು ಇದ್ರಲ್ಲಿ ಯಾವ್ದಾದ್ರು ಮೆಥಡ್ ಯೂಸ್ ಮಾಡ್ತಾ ಇದ್ರೆ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಥವಾ ನಿಮಗೆ ಯಾವ್ದಾದ್ರು ಬೇರೆ ಮೆಥಡ್ ವರ್ಕ್ ಆಗಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಗೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಟ್ಯಾನ್ ಪ್ರಿವೆನ್ಷನ್ ಬಗ್ಗೆ ಮಾತಾಡೋಣ. ತುಂಬಾ ಮುಖ್ಯವಾಗಿ ಏನಂದ್ರೆ ಯೂಸ್ ಸನ್ಸ್ಕ್ರೀನ್. ಆಲ್ರೆಡಿ ಟ್ಯಾನ್ ಆಗಿದ್ರೆ ಕೂಡ ಸನ್ಸ್ಕ್ರೀನ್ ಸ್ಟಾರ್ಟ್ ಮಾಡಿ. ಟ್ಯಾನ್ ರಿಮೂವ್ ಮಾಡಾದ್ಮೇಲೆ ಕೂಡ ಸನ್ಸ್ಕ್ರೀನ್ ಸ್ಟಾರ್ಟ್ ಮಾಡಿ. ಗೈಸ್, ದ ರಿಸಲ್ಟ್ಸ್ ಆರ್ ವೆರಿ ರಿಯಲ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗಿದಾಗಿದೆ, ನಾನು ಇದನ್ನು ಯೂಸ್ ಮಾಡಿದ್ದೀನಿ, ನನಗೆ ಗೊತ್ತು. ಸೊ ಪ್ಲೀಸ್ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಎನಿ ಎಫೆಕ್ಟಿವ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡಿ. ನಿಮ್ ಸ್ಕಿನ್ ಟೈಪ್ ಆಗಿ ಯಾವ್ದು ಸೂಟ್ ಆಗುತ್ತೆ ರಿವ್ಯೂಸ್ ನೋಡ್ಕೊಂಡು ಪ್ಲೀಸ್ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಅಂಡ್ ಇನ್ನೊಂದು ನಾನು ಏನ್ ಮಾಡೋದು ಅಂದ್ರೆ ಪ್ರಿವೆನ್ಷನ್, ಟ್ಯಾನ್ ಪ್ರಿವೆನ್ಷನ್ಗೋಸ್ಕರ ನಾನು ಎಲ್ಲೇ ಆಚೆ ಹೋದ್ರೆ ಅಕಸ್ಮಾತ್ ಕ್ಯಾಬ್ ಅಲ್ಲಿ ಹೋಗ್ತಾ ಇದೀನಿ, ಆಟೋ ಅಲ್ಲಿ ಹೋಗ್ತಾ ಇದೀನಿ ಅಂದ್ರೆ ದನ್ ಇಟ್ಸ್ ಫೈನ್. 2-wheeler ಅಲ್ಲಿ ಹೋಗ್ತಾ ಇದ್ರೆ ನಾನು ನನ್ನ ಫೇಸ್ ನ ಫುಲ್ ಕವರ್ ಮಾಡ್ಬಿಡ್ತೀನಿ. ಆದ್ರೆ ಶೇಡ್ಸ್ ಕೂಡ ಹಾಕೊಳ್ತೀನಿ. ಸೊ ಅದರಿಂದ ಟ್ಯಾನ್ ಆಗಲ್ಲ. ಅಂಡ್ ಕೈಗೆ ನಿಮ್ಗೆ ಗ್ಲೌಸ್ ಬರುತ್ತೆ, ಯು ಕ್ಯಾನ್ ವೇರ್ ಗ್ಲೌಸ್. ಇಲ್ಲಿವರೆಗೂ ಗ್ಲೌಸ್ ಹಾಕೋಬಹುದು. ಸೊ ಟ್ಯಾನ್ ಆಗಲ್ಲ. ಸಾಕ್ಸ್ ಹಾಕೊಳ್ಳಿ. ನಾವು ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅನ್ಸುತ್ತೆ ಓ ಏನ್ ಜೋಕರ್ ತರ ಕಾಣ್ತಾ ಇದ್ದಾಳೆ ಹಂಗೆ ಹಿಂಗೆ ಅಂತ. ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಫಾರ್ ಯು, ಫಾರ್ ಯೋರ್ ಸೆಲ್ಫ್, ಫಾರ್ ಯು ಟು ಲುಕ್ ಅಂಡ್ ಫೀಲ್ ಕಾನ್ಫಿಡೆಂಟ್. ಸೊ ಪ್ಲೀಸ್ ಇದು ಟ್ರೈ ಮಾಡಿ. ನಿಮ್ ಟ್ಯಾನ್ ಬೇಗನೆ ಹೋಗ್ಲಿ ಅಂತ ದೇವರಿಗೆ ಪ್ರೇ ಮಾಡ್ತೀನಿ. ಅಂಡ್ ಮತ್ತೆ ಟ್ಯಾನ್ ಆಗ್ಬಾರ್ದು ಅಂತ ಕೂಡ ಪ್ರೇ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಮಾತ್ರ ಈ ಸೀಕ್ರೆಟ್ ಯಾಕೆ ಇಟ್ಕೊಳ್ತೀರಾ? ಓಕೆ, ಬಾಯ್.